ಅಂತ ಹೇಳಿದಾಗ ಅವರು ಎಲ್ಲ ಕಡೆಯಿಂದ ರಿವ್ಯೂಸ್ ಬಂದ ಮೇಲೆ ಇಲ್ಲ ನಾನು ನೋಡ್ತೀನಮ್ಮ ಈ ಸಿನಿಮಾನ ಅಂತ ಹೇಳೋರು ಭಾಳ ಪ್ರೀತಿಯಿಂದ ಬಂದಿದ್ದಾರೆ. ಆ್ಯಂಡ್ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು ಕೂಡ ಈಗ ಅವ್ರು ಬಂದು ಸಿನಿಮಾನ ಬಹಳ ಇಷ್ಟಪಟ್ಟು ಈ ಥರ ಸಿನಿಮಾಗಳಾಗಬೇಕು, ಈ ಥರ ಪ್ರಯತ್ನಗಳಾಗಬೇಕು, ಈ ಥರ ನನ್ನ ಪಾತ್ರದ ಬಗ್ಗೆ ಆಗಲಿ, ಭಾವನಾ ಮೇಡಮ್ ಅವ್ರ ಪಾತ್ರದ ಬಗ್ಗೆ, ನಮ್ಮ ಖುಷಿ ಮೇಡಮ್, ಆಮೇಲೆ ನಮ್ಮ ಸಿನಿಮಾದ ಹರ್ಷ, ತೇಜ ಕ್ಯಾರೆಕ್ಟರ್ ಮಾಡಿರುವಂಥ ಹರ್ಷ, ವಿಶೇಷವಾಗಿ ಡೈರೆಕ್ಷನನ್ನು, ಸಿನಿಮಾಟೋಗ್ರಫಿನ, ಆಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಇವೆಲ್ಲವನ್ನೂ ಬಹಳ ಖುಷಿಪಟ್ಟು ಪ್ರಶಂಸೆ ನೀಡಿದ್ದಾರೆ ಶಿವಣ್ಣಮ್ಮ. ಆಮೇಲೆ ಅವ್ರು ಹೇಳಿದ್ದು ಇಷ್ಟೇ, ಶಿವಣ್ಣಮ್ಮ ಆಮೇಲೆ ಡಾರ್ಲಿಂಗ್ ಕೃಷ್ಣ ಅವ್ರು ಹೇಳಿದ್ದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ನಮಗೆ ಎಲ್ಲರೂ ಬಹಳ ಇಷ್ಟಪಟ್ಟು ಎಲ್ಲರ ಕಡೆಯಿಂದನೂ ಒಂದೇ ರೀತಿಯಾದಂಥ ಪ್ರತಿಕ್ರಿಯೆ ಬರ್ತಿರೋದ್ರಿಂದ ಬಹುಶಃ ಇನ್ನು ಇವತ್ತಿಂದ ಅಥವಾ ನಾಳೆಯಿಂದ ನಮಗೆ ಹೆಚ್ಚು ಶೋಗಳಾಗಲಿ, ಹೆಚ್ಚು ಥಿಯೇಟರ್ಗಳಾಗಲಿ, ಸ್ಕ್ರೀನ್ಗಳಾಗಲಿ ಸಿಗುವಂಥ ಸಂಭವ ಇದೆ. ಹಾಗಾಗಿ ನಾನು ಎಲ್ಲರಲ್ಲೂ ಕೇಳ್ಕೊತಾ ಇದ್ದೀನಿ, ಎಲ್ಲ ಕಡೆ ಇಷ್ಟು ಚೆನ್ನಾಗಿದೆ ಅಂತ ಹೇಳಾದ್ಮೇಲೆ ಚೆನ್ನಾಗಿದೆ ಅಂತ ನಾವು ಆಲ್ರೆಡಿ ಅಂದ್ಕೊಂಡಿರ್ತೀವಿ. ಇವಾಗ ಚೆನ್ನಾಗಿದೆ ಅಂತ ನೀವೆಲ್ಲರೂ ಪದೇ ಪದೇ ಹೇಳ್ತಿರೋದ್ರಿಂದ ಇನ್ನೂ ಹೆಚ್ಚು ಜನ ಥಿಯೇಟ್ರಿಗೆ ಬರಬೇಕು ಅನ್ನೋ ಒಂದು ಆಸೆ ನನಗೆ ಚಿತ್ರತಂಡದ ಕಡೆಯಿಂದ ನಿಮ್ಮಲ್ಲಿ ಆ ಆಸೆನ ವ್ಯಕ್ತಪಡಿಸ್ಕೊತಾ ಇದ್ದೀನಿ. ಕೇಸ್ ಆಫ್ ಕೊಂಡಾಣ ನಿಜವಾಗ್ಲೂ ಇತ್ತೀಚಿನ ದಿನಗಳಲ್ಲಿ ಬಂದಂಥ ಒಂದು ಅದ್ಭುತ ಸಿನಿಮಾ ಅಂತ ಎಲ್ಲರೂ ಹೇಳ್ತಿರೋದು. ಆ ಅದ್ಭುತ ಅನ್ನೋ ಪದ ಥಿಯೇಟ್ರಲ್ಲಿ ಜನ ಬರೋದರಲ್ಲಿ ಕಾಣಬೇಕು ಅಂತ ಅನ್ನೋದು ನಮ್ಮೆಲ್ಲರ ಆಸೆ. ಹಾಗಾಗಿ ಮತ್ತೊಮ್ಮೆ ಕೇಳ್ಕೊತಿದ್ದೀನಿ, ನಿಮ್ಮ ಈ ಪ್ರೋತ್ಸಾಹಕ್ಕೆ ನಾನು ಸದಾಕಾಲ ಋಣಿಯಾಗಿರ್ತೀನಿ, ಚಿರಋಣಿಯಾಗಿರ್ತೀನಿ. ಬನ್ನಿ, ಥಿಯೇಟ್ರ್ಗಳಿಗೆ ಅವಾಗವಾಗ ಬರ್ತಿರ್ತೀನಿ, ನೀವು ಬನ್ನಿ, ಒಟ್ಟಿಗೆ ಕೂತ್ಕೊಂಡು ಸಿನಿಮಾ ನೋಡೋಣ. ಜೈ ಹಿಂದ್. ಸಿನಿಮಾಗಳನ್ನು OTTಯಲ್ಲಿ, ನೆಟ್ಫ್ಲಿಕ್ಸ್ಗಳಲ್ಲಿ ಸಿಕ್ಕಾಪಟ್ಟೆ ಇಷ್ಟಪಡೋ ಜನ ಥಿಯೇಟರ್ಗೆ ಯಾಕೆ ಬರೋಕ್ಕೆ ಈ ಥರ ಪ್ರಾಬ್ಲಮ್ ಆಗುತ್ತೆ? ಇಲ್ಲ, ಅದೇ ನಾನು ಹೇಳಿದ್ನಲ್ಲ, ಇವಾಗ ಬೇಕಾದಂಥ ಸಮಯಕ್ಕೆ ಬೇಕಾದಂಥ ಜಾಗದಲ್ಲಿ ನಮಗೆ ಶೋ ಸಿಗಲಿಲ್ಲ ಅಂದಾಗ ಜನರಿಗೆ ಎಷ್ಟೋ ದೂರದಿಂದ, ಇವಾಗ ಕೆಲವರು ನನಗೆ ಮೆಸೇಜ್ ಮಾಡಿದ್ರೆ ನಾನು 40 ಕಿಲೋಮೀಟರ್ ದೂರದಿಂದ ಬರಬೇಕು, ನಾನಿರೋ ಜಾಗದಲ್ಲಿ 4 ಮಲ್ಟಿಪ್ಲೆಕ್ಸ್ ಇದೆ, ಅದರಲ್ಲಿ ಒಂದು ಶೋ ನಿಮ್ಮದಿಲ್ಲ ಅಂತ. ಸೊ ಈ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಇದೆ. ಹೆಚ್ಚು ಸಿನಿಮಾಗಳು ರಿಲೀಸ್ ಆದಾಗ ಹೆಚ್ಚು ಅವಕಾಶಗಳು ಎಲ್ಲ ಸಿನಿಮಾಗಳಿಗೂ ಸಿಗೋದಿಲ್ಲ. ಸೊ ಹಾಗೆ ಅವಕಾಶ ಸಿಗೋರ್ಗೊಂದು ಸ್ವಲ್ಪ ಕಾಯಬೇಕಾಗುತ್ತೆ. ಹಾಗಂತ ನೀವು ಸ್ವಲ್ಪ ಕಾದು ಆಮೇಲೆ ಸಿನಿಮಾ ನೋಡಿ ಅಂತ ನಾನು ಯಾರಿಗೂ ಹೇಳೋದಿಲ್ಲ. ಅವರ ಒಂದು ಅಗತ್ಯಕ್ಕೆ, ಅವರ ಒಂದು ಸಮಯಕ್ಕೆ ನಾವು ಥಿಯೇಟ್ರಿಗೆ ಬರೋಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ಸೊ ಬಂದಿದ್ದೀವಿ, ಇನ್ನೂ ಹೆಚ್ಚು ಥಿಯೇಟ್ರ್ಗಳಿಗೆ, ಶೋಗಳಿಗೆ ಸಿನಿಮಾ ಸಿಗುತ್ತೆ ಆ್ಯಂಡ್ ಜನ ಬರ್ತಾರೆ ಅನ್ನೋ ಭರವಸೆ ನನಗೆ. ಅಂಡ್ ಇದು ಎರಡನೇ ಸರಿ ಈ ಥರ ಆಗ್ತಿದೆ ಅಂದರೆ ಫಸ್ಟ್ ಸಿದ್ದರಾಮಯ್ಯ ಬಿನೋಯ್ ಬಂದಾಗೂ ಜನ OTT ಸಿಕ್ಕಾಪಟ್ಟೆ ಇಷ್ಟಪಟ್ಟು ಮತ್ತೆ ನೋಡೋಕ್ಕೆ ಶುರು ಮಾಡಿ ಜಾಸ್ತಿ ರೆಸ್ಪಾನ್ಸ್ ಆಯಿತು. ಸೊ ಇದು ಸಹ ಈಗ ಸ್ಟಾರ್ಟಿಂಗ್ ಸ್ಲೋ ಆಗಿ ಎದೋಗ್ತಿರೋದ್ರಿಂದ ಸೊ ಎಲ್ಲೋ ಒಂದು ಕಡೆ ಆ ಥರನೇ ಆಗುತ್ತಾ ಅಂತ ಒಂದು ಟೆನ್ಷನ್ ಇದೆ ಟೀಮ್ಗೆ. ಸೊ ಅದು ಅದೇ ಖಂಡಿತ ಒಂದು ಚಿತ್ರತಂಡದ ಪರವಾಗಿ ನಾನು ಮಾತಾಡಬೇಕು ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಆ ಥರ ಇದೆ. ಸೀತಾರಾಮ್ ಬಿನೋಯ್ ಕೇಸ್ ನಂಬರ್ 18 ಬಂದಾಗ ಅದರ ಅನಿವಾರ್ಯತೆ ಬೇರೆ ಇತ್ತು. ಕೇಸ್ ಆಫ್ ಕೊಂಡಾಣದ ಸ್ಕೇಲ್ ಬೇರೆ ಇದೆ. ಕೇಸ್ ಆಫ್ ಕೊಂಡಾಣದ ಕ್ವಾಲಿಟಿ ಇನ್ನೂ ಒಂದು 2-3 ಹೆಜ್ಜೆ ಮುಂದಕ್ಕೆ ಬಂದು ಸಿನಿಮಾ ಮಾಡಿದ್ದೀವಿ. ಸೊ ಜನ ಸೀತಾರಾಮ್ ಬಿನೋಯ್ ಟೀಮ್ ಈ ಸಿನಿಮಾ ಮಾಡಿದೆ ಅಂತ ಹೇಳಿ ಫಸ್ಟ್ ಡೇ ಬಂದಿದ್ದಾರೆ. ಸೊ ಹಾಗಾಗಿ ಆ ವರ್ಡ್ ಸ್ಪ್ರೆಡ್ ಆದಮೇಲೆ ಇನ್ನೊಂದಷ್ಟು ಜನ ಬರ್ತಾರೆ, ಈ ಸಿನಿಮಾ ಮಿಸ್ ಮಾಡಬಾರ್ದು ಅಂತಲೂ ನಮಗೆ ಮೆಸೇಜ್ ಮಾಡ್ತಾಯಿದ್ದಾರೆ. ಸೊ ಸುಮ್ಮನೆ ಮಿಸ್ ಮಾಡ್ಕೋಬೇಡಿ ಅಂತ ನಾನು ಹೇಳೋ ದೊಡ್ಡ ವಿಚಾರ ಅಲ್ಲ, ಅವ್ರಿಗೆ ಆಪ್ಷನ್ಸ್ ಕೊಡೋದು ಮುಖ್ಯ ಆಗುತ್ತೆ. ಸ್ಕ್ರೀನ್ಗಳಲ್ಲಿ ಹೆಚ್ಚು ಸಿನಿಮಾನ ಪ್ರದರ್ಶನ ಕೊಡೋದು ಭಾಳ ಮುಖ್ಯ ಆಗುತ್ತೆ. ಅವೆಲ್ಲವೂ ಸಾಧ್ಯ ಆಗ್ತಾಯಿದೆ. ಬನ್ನಿ, ಥಿಯೇಟ್ರಿಗೆ ಬನ್ನಿ ಅಷ್ಟೇ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅದೇನು ಯೋಚನೆ ಮಾಡೋಕ್ಕಾಗ್ತಿರೋ, ಕೇಸ್ ಆಫ್ ಕೊಂಡಾಣ ಫಸ್ಟ್ ಬರಲಿ, ಅದಾದ ನಂತರ ಆ ರನ್ ನೋಡಿ ನಂತರ ಖಂಡಿತ ಒಂದು. ಇದು ಪರಭಾಷೆಗೆ ಥಿಯೇಟರ್ಗಳು ಕೊಡ್ತಾ ಇದ್ದಾರೆ, ಕನ್ನಡಕ್ಕೆ ಸಿಗ್ತಾ ಇಲ್ಲ ಅಂತ ಏನು ಅಪವಾದ ಇದೆಯೋ, ಬಟ್ ಅದು ಸ್ಟೇಜ್ ಮೇಲೆ ಮಾತಾಡೋರೆ ಡಿಸ್ಟ್ರಿಬ್ಯೂಷನ್ಗಳನ್ನ ತೊಗೊಳ್ತಾರೆ. ಏನಾಗಿದೆ ಸರ್, ಅದು ಈ ಅಪಾದನೆ ಎಲ್ಲ ಮಾತಲ್ಲಿ ಆಗ್ತಾಯಿದೆ ಅಷ್ಟೇ. ಇದು ಆ್ಯಕ್ಚುಲಾಗಿ ನಾವೆಲ್ಲರೂ ಕೂಡ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಫೇಸ್ ಮಾಡ್ತಾಯಿದ್ದೀವಿ. ಒಂದು ವಾರ 7 ಸಿನಿಮಾ 8 ಸಿನಿಮಾ ರಿಲೀಸ್ ಆದಾಗ ಈಗ ನನಗೆ ಮಾತ್ರ ಬೇಕು ಅಂತ ಹೇಗೆ ನಾನು ಅಂದ್ಕೊಳ್ಳೋಕ್ಕಾಗುತ್ತೆ, ಅಥವಾ ನಾನು ಅವ್ರಿಗೆ ಮಾತ್ರ ಬೇಕು ಅಂತ ಅವರು ಅಂದ್ಕೊಳ್ಳೋಕ್ಕಾಗಲ್ಲ. ಎಲ್ರಿಗೂ ಹೋಗಬೇಕು. ಇದು ಹಂಚ್ಕೊಂಡು ಹೋಗ್ತಾ ಇರೋ ಪರಿಸ್ಥಿತಿಲಿ ಈ ಥರ ಸ್ವಲ್ಪ ತೊಡಕುಗಳಾಗುತ್ತೆ. ಕರ್ನಾಟಕದಲ್ಲಿ ಮಾತ್ರ ಯಾಕೆ ಹೀಗೆ ಅಂತ ನಾವು ಉದಾರಿಗಳಲ್ಲ ಸರ್. ಸರ್ ಈಗ ಸದ್ಯಕ್ಕೆ 2 ಸಿನಿಮಾ 3 ಸಿನಿಮಾ ಅಷ್ಟೇ ಕನ್ನಡದಲ್ಲಿ ಸೌಂಡ್ ಮಾಡ್ತಿರೋದು. ಬೇರೆ ಭಾಷೆಯಿಂದ ಯಾವ ಸಿನಿಮಾನೂ ಸದ್ಯಕ್ಕೆ ಸೌಂಡ್ ಮಾಡ್ತಿಲ್ಲ ಕರ್ನಾಟಕದಲ್ಲಿ. ಉಪಾಧ್ಯಕ್ಷ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಸೊ ಈಗ ಕೊಂಡಾಣ ತುಂಬ ಚೆನ್ನಾಗಿದೆ ಅಂತ ರೆಸ್ಪಾನ್ಸ್ ಬರ್ತಾ ಇದ್ರು, ಥಿಯೇಟರ್ಸ್ ಯಾಕೆ ಜಾಸ್ತಿ ಆಗ್ತಿಲ್ಲ ಅಂತ? ಇಲ್ಲ ಸರ್, ಈ ಮೂಲಕ ಇದರಿಂದ ನಾವೇನು ಜನರಿಗೆ ತಲುಪಿಸ್ಬೇಕು ಅಂತ ಹೇಳಿದ್ರೆ, ಥಿಯೇಟರ್ಸ್ ಇದೆ, ಜಾಸ್ತಿ ಆಗ್ತಿದೆ, ಜನ ಬನ್ನಿ ಅಂತ ಹೇಳಬೇಕು. ಯಾಕಂದರೆ ಆ ಧ್ವನಿ ಅವ್ರಿಗೆ ತಲುಪಬೇಕು ಅನ್ನೋದೇ ನನ್ನ ಆಸೆ ಅಷ್ಟೇ. ಸೊ ಏನಾಗ್ಬಿಡುತ್ತೆ, ಜನ ನೋಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಇಲ್ಲ ಅಂತ ಹೇಳ್ತಿರೋ ತಲೆ ಕೂತ್ಕೊಳ್ಳುತ್ತೆ. ಅದು ಆ್ಯಕ್ಚುಲಿ ಅಲ್ಲ, ಇವಾಗ ಬರುತ್ತೆ, ಸ್ಕ್ರೀನ್ಗಳು ಸಿಗುವಂಥ ಅವಕಾಶ ಇದೆ ಅಂತ ನಮಗೂ ಭಾಳ ಪಾಸಿಟಿವ್ ಆಗಿ ರಿಯಾಕ್ಷನ್ ಬಂದಿದೆ. ಸೊ ಹಾಗಾಗಿ ಥಿಯೇಟರ್ಸಲ್ಲಿ ಇದೆ, ನೀವು ಬಂದು ಸಿನಿಮಾ ನೋಡಿ ಅಂತ ಮಾತ್ರ ನಾನು ಕೇಳ್ತೀನಿ. ಥ್ಯಾಂಕ್ ಯು.